ಸಂತೆ ಮಾವತ್ತೂರು ವಿಎಸ್ಎಸ್ಎನ್ ಚುನಾವಣೆಯ ಅಕ್ರಮ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗಂಭೀರ ಆರೋಪಗಳು ಕೇಳಿಬಂದಿದ್ದು, ಅಧಿಕಾರಿಗಳ ನಡೆಗೆ ಸಾರ್ವಜನಿಕರ ಆಕ್ರೋಶ ವ್ಯಕ್ತವಾಗಿದೆ. ಸಂತೆ ಮಾವತ್ತೂರು ಪ್ರದೇಶದಲ್ಲಿ ನಡೆದ ಈ ಪ್ರಕರಣದಲ್ಲಿ ಆರೋಪಿತರ ಜೊತೆಗೆ ಅಧಿಕಾರಿಗಳು ಪಾರ್ಟಿಯಲ್ಲಿ ಭಾಗಿಯಾಗಿರುವುದು ವಿವಾದಕ್ಕೆ ಕಾರಣವಾಗಿದೆ. ಚುನಾವಣಾ ಅಕ್ರಮ ಪ್ರಕರಣದಲ್ಲಿ ಆರೋಪಿಯಾಗಿದ್ದ ಸುನೀಲ್ ಹಾಗೂ ವಿಚಾರಣೆ ನಡೆಸಬೇಕಿದ್ದ ಅಸಿಸ್ಟೆಂಟ್ ರಿಟರ್ನಿಂಗ್ ಅಧಿಕಾರಿ ರಾಮಪ್ರಸಾದ್ ಇಬ್ಬರೂ ಒಂದೇ ಟೇಬಲ್ನಲ್ಲಿ ಕುಳಿತಿರುವುದು ಬೆಳಕಿಗೆ ಬಂದಿದೆ. ವಿಚಾರಣೆ ಮುಗಿದ ತಕ್ಷಣವೇ ಅವರು ಪಾರ್ಟಿಯಲ್ಲಿ ಭಾಗಿಯಾಗಿರುವುದು ಪ್ರಶ್ನೆಗೆ ಗ್ರಾಸವಾಗಿದೆ. ಈ ಎಣ್ಣೆ ಪಾರ್ಟಿ ಕುಣಿನಲ್ ಹೊರವಲಯದ ಡಾಬಾದಲ್ಲಿ ನಡೆದಿದ್ದು, ಕಾಂಗ್ರೆಸ್ ಮುಖಂಡ ಬೇಗೂರು ಮೂರ್ತಿ ಆತಿಥ್ಯದಲ್ಲಿ ಆಯೋಜನೆಗೊಂಡಿತ್ತು ಎನ್ನಲಾಗಿದೆ. ಶಾಸಕರಾದ ಡಾ ರಂಗನಾಥ್ ಅವರ ಆಪ್ತನಿಂದಲೇ ಈ ಪಾರ್ಟಿ ನಡೆದಿರುವುದು ಇನ್ನಷ್ಟು ಚರ್ಚೆಗೆ ಕಾರಣವಾಗಿದೆ. ಮಾರ್ಚ್ 15ರಂದು ನಡೆದ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಸಾಕ್ಷಿಗಳೊಂದಿಗೆ ಸುನೀಲ್ರನ್ನು ಹಿಡಿದಿದ್ದರು. ಈ ಸಂಬಂಧ ಹುಲಿಯೂರು ದುರ್ಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣದ ಕುರಿತು ಹೇಳಿಕೆ ನೀಡಲು ಬಂದಿದ್ದ ಎಆರ್ಒ ರಾಮಪ್ರಸಾದ್ ಕರ್ತವ್ಯದ ವೇಳೆಯೇ ಆರೋಪಿಯ ಜೊತೆ ಪಾರ್ಟಿಯಲ್ಲಿ ಭಾಗಿಯಾಗಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಒಟ್ಟಿನಲ್ಲಿ ಈ ಘಟನೆ ಅಧಿಕಾರಿಗಳ ನಿಷ್ಪಕ್ಷಪಾತತೆಯ ಬಗ್ಗೆ ಪ್ರಶ್ನೆಗಳನ್ನು ಹುಟ್ಟಿಸಿದ್ದು, ಸೂಕ್ತ ತನಿಖೆ ಹಾಗೂ ಕ್ರಮ ಕೈಗೊಳ್ಳಬೇಕೆಂಬ ಆಗ್ರಹ ಕೇಳಿಬರುತ್ತಿದೆ. ತನಿಖೆ ಹಂತದಲ್ಲಿರುವಂತದ್ದು ಈ ನಿಟ್ಟಿನಲ್ಲಿ ಇವತ್ತು ಏನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಡಲಿಕ್ಕೆ ಬಂದಂತಹ ಎಆರ್ ರಾಮಪ್ರಸಾದ್, ತುಮಕೂರಿನ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ರಾಮಪ್ರಸಾದ್ ಅವರು ಮತ್ತೆ ಸಿಡಿಒ ಸುನೀಲ್ ರವರು ಕೆಲವು ಕಾಂಗ್ರೆಸ್ ಮುಖಂಡರುಗಳ ಜೊತೆ ಸೇರಿ ಈ ಒಂದು ಪ್ರಕರಣವನ್ನು ಮುಚ್ಚಾಕಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಅದು ಡ್ಯೂಟಿ ಅವರ್ ಕರ್ತವ್ಯ ಇರುವಂತಹ ಸಂದರ್ಭದಲ್ಲಿ ಅವರು ಇವತ್ತು ಮಧ್ಯಾಹ್ನ ಹೋಟೆಲ್ಗೆ ಹೋಗಿ ಡಾಬಾಗೆ ಹೋಗಿ ಕುಣಿಗಲ್ಲು ಮತ್ತೆ ಬೆಂಗಳೂರು ಹೈವೇಲಿರುವಂತಹ ಒಂದು ಪ್ರತಿಷ್ಠಿತ ಗೋಲ್ಡನ್ ಪಿಜ್ಜಾ ಡಾಬಾದಲ್ಲಿ ಕಾಂಗ್ರೆಸ್ ಮುಖಂಡರುಗಳ ಜೊತೆ ಎಣ್ಣೆ ಪಾರ್ಟಿ ಮಾಡಿಕೊಂಡು ಪ್ರಕರಣವನ್ನು ಯಾವ ರೀತಿ ಮುಚ್ಚಾಕಬೇಕು, ಇದಕ್ಕೆ ಯಾವ ಅಧಿಕಾರಿಗಳಿಗೆ ಯಾವ ರೀತಿ ಪಾರ್ಟಿಗಳು ಕೊಡಬೇಕು, ಯಾವ ರೀತಿ ಬೇರೆ ಬೇರೆ ರೀತಿ ಆಮಿಷ ಒಡ್ಡಿ ಸುನೀಲ್ನ ಬಚಾವ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ದೊಡ್ಡ ಷಡ್ಯಂತ್ರವನ್ನು ಇವತ್ತು ಡಾಬಾದಲ್ಲಿ ಕೂತ್ಕೊಂಡು ತೀರ್ಮಾನ ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಸಾಮಾಜಿಕ ಜಾಲತಾಣದಲ್ಲಿ ಸಂಬಂಧಪಟ್ಟಂತಹ ವಿಡಿಯೋಗಳು ವೈರಲ್ ಆಗಿರುವಂತದ್ದು. ಕೂಡಲೇ ನಾನು ಜಿಲ್ಲಾಧಿಕಾರಿ ಮತ್ತೆ ತುಮಕೂರಿನ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಮಾಡಿಕೊಳ್ತೀನಿ, ಇಂತಹ ಚುನಾವಣೆ ಅಕ್ರಮದಲ್ಲಿ ಭಾಗಿಯಾಗಿರುವಂತಹ ಅಧಿಕಾರಿ ಸುನೀಲ್ ವಿರುದ್ಧ ಕ್ರಮ ತಗೋಬೇಕು. ಮತ್ತೆ ಯಾರು ಏನು ಸುನೀಲ್ಗೆ ಅನುಕೂಲ ಮಾಡಿಕೊಡ್ಲಿಕ್ಕೋಸ್ಕರ ಸುನೀಲ್ ಪರವಾಗಿ ಹೇಳಿಕೆ ಕೊಡೋ ನಿಟ್ಟಿನಲ್ಲಿ ಹೇಳಿಕೆ ಈಗ ಆಲ್ರೆಡಿ ಜೊತೆಲಿ ಪಾರ್ಟಿ ಮಾಡ್ತಿರೋದು ಸಾಬೀತಾಗಿದೆ. ಅವ್ರ ಪರವಾಗಿ ಹೇಳಿಕೆ ಕೊಡುವಂತ ಒಂದು ಸಂದರ್ಭ ಇರೋದ್ರಿಂದ ಕೂಡಲೇ ಅವ್ರ ಮೇಲೂ ಕ್ರಮ ಆಗಬೇಕು. ಡ್ಯೂಟಿ ಅವರ್ಸ್ ಅಲ್ಲಿ ಅಧಿಕಾರಿಗಳು ಎಣ್ಣೆ ಪಾರ್ಟಿ ಮಾಡ್ತಿರುವುದು ಖಂಡನಾರ್ಹ. ದಯಮಾಡಿ ನಾನು ಜಿಲ್ಲಾಧಿಕಾರಿಗಳು ಮನವಿ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ದೂರು ಕೂಡ ಕೊಡ್ತಾ ಇದ್ದೀನಿ ಜಿಲ್ಲಾಧಿಕಾರಿಗಳಿಗೆ. ಈ ಇಬ್ರು ಅಧಿಕಾರಿಗಳ ಮೇಲೆ ಕೂಡಲೇ ಕ್ರಮ ಆಗಬೇಕು. ಇವರಿಬ್ಬರನ್ನ ಸಸ್ಪೆಂಡ್ ಮಾಡಬೇಕು. ಮತ್ತೇನು ಚುನಾವಣೆ ಅಕ್ರಮದಲ್ಲಿ ಭಾಗಿಯಾಗಿರುವಂತಹ ಸುನೀಲ್ ಮೇಲೆ ಬಹಳ ಗಂಭೀರವಾದ ಆರೋಪ ಇದು. ಚುನಾವಣಾ ಅಧಿಕಾರಿನೇ ಚುನಾವಣಾ ಅಕ್ರಮದಲ್ಲಿ ಭಾಗಿಯಾಗಿರುವಂತದ್ದು ಬಹಳ ಗಂಭೀರವಾದ ಪ್ರಕರಣ ಆಗಿರೋದ್ರಿಂದ ತನಿಖೆಯ ದಾರಿ ತಪ್ಪಿಸುವಂತ ಕೆಲಸವನ್ನು ಇವತ್ತು ಕೆಲವು ತನಿಖಾಧಿಕಾರಿಗಳು ಮಾಡ್ತಾ ಇರೋದು. ದಯಮಾಡಿ ಜಿಲ್ಲಾಧಿಕಾರಿಗಳು ಮನವಿ ಮಾಡ್ಕೊಳ್ತೀನಿ, ಈ ಪ್ರಕರಣವನ್ನು ಗಂಭೀರವಾಗಿ ತಗೋಬೇಕು. ಏನು ಡ್ಯೂಟಿ ಅವರ್ಸ್ ಅಲ್ಲಿ ಕರ್ತವ್ಯ ಲೋಪ ಎಸಗಿ ಇವತ್ತು ಎಣ್ಣೆ ಪಾರ್ಟಿ ಮಾಡ್ತಿದ್ದಾರೆ, ಈ ಇಬ್ಬರು ಅಧಿಕಾರಿಗಳ ವಿರುದ್ಧ ಕ್ರಮ ತಗೋಬೇಕು ಅಂತ ನಾನು ಮನವಿ ಮಾಡ್ಕೊಳ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.